ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಇದು ಬಂದ್ಬಿಟ್ಟು 3,20,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 3,20,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಫೈನಲ್ ಎಷ್ಟು ಕೊಡ್ತೀರಾ ಸರ್? ನಿಮ್ಮ ಚಾನಲ್ ಮುಖಾಲ ಬಂದ್ರೆ 10,000 ರೂಪಾಯಿ ಕಮ್ಮಿ 3,10,000ಗೆ ಕೊಡ್ತೀನಿ ಸರ್. ಸೊ ನಾವು 65 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 10,000 ರೂಪಾಯಿ ಕಮ್ಮಿ 55 ಕೊಡ್ತೀವಿ. ಎರಡು ಬ್ರ್ಯಾಂಡ್ ನ್ಯೂ ಟೈರ್, ಫ್ರಂಟ್ ಅಂಡ್ ಬ್ಯಾಕ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್. ಓಕೆ, ಬ್ಯಾಕ್ ಫ್ರಂಟ್ ಟು ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಬ್ಯಾಕ್ ಟೈರು ಬ್ರ್ಯಾಂಡ್ ನ್ಯೂ ಇದೆ. ಸೊ ಫೈನಲ್ ಇದು ಪ್ರೈಸ್ ಬಂದ್ಬಿಟ್ಟು 2,20,000 ಸರ್. ಅದು MT-15 2024 ಮಾಡಲ್ ಸರ್. ಇದನ್ನು ಬಂದು ಓನ್ಲಿ 5,000 ಕಿಲೋಮೀಟರ್ಸ್ ಓಡಿದೆ ಸರ್. BS6 ಮಾಡಲ್. ಅದು ನಿಮಗೆ 2,25,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 2,15,000ಗೆ ಫೈನಲ್ ಕೊಡ್ತೀನಿ ಸರ್. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,20,000 ಆಗುತ್ತೆ, ಪ್ಲಸ್ ಅಸೆಸರೀಸ್ ಎಲ್ಲ 125 ಆಗುತ್ತೆ. ನಾನು 95 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೇರ್ ಪ್ರೈಸ್ 85ಗೆ ಫೈನಲ್ ಕೊಡ್ತೀನಿ ಸರ್. ಅದು ಬ್ಲೂಟೂತ್ ಡಿಸ್ ಬ್ರೇಕು ಟಾಪ್ ಎಂಡ್ ಮಾಡಲ್ ಸರ್. ಇದು ಕಸ್ಟಮರ್ಗೆ ಹೇಳ್ತಾ ಇರೋದು 68 ಅಂತ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 62ಗೆ ಕೊಡ್ತೀನಿ ಸರ್ ಫೈನಲ್. 62ಗೆ ಈವನ್ ಸ್ಕ್ರಾಚ್ಲೆಸ್ ವೆಹಿಕಲ್ ಈ ತರ ಗಾಡಿ ಸಿಗೋದು ತುಂಬಾ ರೇರು. You know I don't play right. Just give me the word, You know I don't play right. Don't give me this. I'm gonna get back when I feel like. You know I don't play right. I'll put up a good fight. Just give me the word, You know I don't play right. You know I don't play right. Don't give me this. I'm gonna get back when I feel like. Don't give me this. You know I don't play right. I'll put up a good fight. Just give me the word, Hi guys, welcome back to another video. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ HBR ಲೇಔಟ್ HP ಪೆಟ್ರೋಲ್ ಬಂಕ್ ಆಪೋಸಿಟ್ ಇರುವ ಮೋಟೋ ಸ್ಟ್ರೀಟ್ ಅಂತ ಒಂದು ಯೂಸ್ಡ್ ಬೈಕ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಯೂಸ್ಡ್ ಗಾಡಿ ಎಲ್ಲ ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಲೋನ್ ಆಪ್ಷನ್ ಏನು, ಸೊ ಗಾಡಿ ಪ್ರೈಸು ಎಲ್ಲ ಡೀಟೇಲಾಗಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ಇದ್ದಾರೆ. ಹಾಯ್ ಸರ್. ಹಲೋ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು ಫಸ್ಟ್ ಆಫ್ ಆಲ್? ಸರ್ ಅಯಾಸ್ ಖಾನ್ ಅಂತ. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ನಾನು 25 ಇಯರ್ಸ್ ಇಂದ ಇದ್ದೀನಿ. 25 ಇಯರ್ಸ್ ಇಂದ. ಸೊ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ಎಕ್ಸಾಕ್ಟ್ ಆಗಿ ನಮ್ದು ಬಂದ್ಬಿಟ್ಟು ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು HP ಪೆಟ್ರೋಲ್ ಬಂಕ್. ಓಕೆ, HBR ಲೇಔಟ್ HP ಪೆಟ್ರೋಲ್ ಬಂಕ್. ಇನ್ನ ಈಸಿ ಅಡ್ರೆಸ್ ಅಂದ್ರೆ ಹೆಣ್ಣೂರು ಬಸ್ ಡಿಪೋ ಬ್ಯಾಕ್ ಸೈಡ್. ಹೆಣ್ಣೂರು ಬಸ್ ಡಿಪೋ ಬ್ಯಾಕ್ ಸೈಡ್. ಯಾರಿಗಾದ್ರೂ ಅಡ್ರೆಸ್ ಗೊತ್ತಿಲ್ಲ ಅಂದ್ರೇನು ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಅಡ್ರೆಸ್ಸು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಕೊಟ್ಟಿರ್ತೀವಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಇದು ಮಾಡ್ಬೋದು. ಸೊ ನಿಮ್ಮ ಹತ್ರ ಏನ್ ಸ್ಪೆಷಾಲಿಟಿ ಯಾವ್ಯಾವ ಬೈಕ್ಗಳು ನೀವು ಸೇಲ್ ಮಾಡ್ತೀರಾ, ಏನ್ ನಿಮ್ ಸರ್ವಿಸ್ ಏನು ಅಂತ ಹೇಳ್ಬೋದು. ನಮ್ಮಲ್ಲಿ ಸರ್ವಿಸ್ ಏನ್ ಗೊತ್ತಾ, ನಾವು ಸ್ಟಾರ್ಟಿಂಗ್ ರೇಂಜ್ 35,000 ಸ್ಟಾರ್ಟ್ ಆಗುತ್ತೆ. 35,000 ಇಂದ ಬೈಕ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 5 to 6 lakhs ವರೆಗೂ ಸಿಗುತ್ತೆ. ಓಕೆ, ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಬೈಕ್. ಎಲ್ಲಾ ತರ ಬ್ರ್ಯಾಂಡ್ಸ್ ಅವೈಲೇಬಲ್ ಸಿಗುತ್ತೆ ನಮ್ಮ ಹತ್ರ. ಓಕೆ, ವಿತ್ EMI ಆಗುತ್ತೆ ಅಲ್ಲ ನಿಮ್ಮ ಹತ್ರ? EMI ಅಂದ್ರೆ ಅದು ಆಪ್ಷನ್ ಇರೋದು ನಮ್ಮ ಹತ್ರ. ಅದು ಸಪೋಸ್ ಕಸ್ಟಮರ್ಗೆ ಲೋನ್ ಬೇಕಂದ್ರೆ IDFC ನಲ್ಲಿ ನಾವು ಟೈಅಪ್ ಆಗಿದ್ದೀವಿ. ಅವ್ರು ಬರ್ತಾರೆ ಆನ್ ದ ಸ್ಪಾಟ್, ಅವ್ರು ಬಂದು ಏನೈತೆ ಲೋನ್ ಪ್ರೊಸೆಸ್ ಮಾಡ್ತಾರೆ, ಅವ್ರು ಲೋನ್ ಮಾಡಿ ಪ್ರೊಸೆಸ್ ಮಾಡ್ಕೊಡ್ತಾರೆ. ಲೋನ್ ಮಾಡಿ ಕೊಡ್ತೀರಾ? ಅದರಲ್ಲಿ ಎಕ್ಸ್ಟ್ರಾ ಲಾಯಲ್ಟಿ ಬೋನಸ್ ಎಲ್ಲ ನಾವು ಏನು ಇಸ್ಕೊಳ್ಳಲ್ಲ IDFC ಬ್ಯಾಂಕ್ ಅವ್ರ ಹತ್ರ. ಅವ್ರು ಬರ್ತಾರೆ, ಕಸ್ಟಮರ್ ಹತ್ರ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವ್ರು ಏನೈತೆ ಪ್ರೊಸೆಸ್ ಮಾಡಿ ಆನ್ ದ ಸ್ಪಾಟ್ ಏನಾದ್ರು ಆದ್ರೆ ಆನ್ ದ ಸ್ಪಾಟ್ ಡೆಲಿವರಿ ಕೊಟ್ಬಿಟ್ಟು ಕಳಿಸ್ತೀವಿ ನಾವು. ಓಕೆ, ಸೊ ಫಸ್ಟ್ ಯಾವ ಗಾಡಿಯಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ? ಸರ್ ಇದು ಬಂದ್ಬಿಟ್ಟು SD ಅಡ್ವೆಂಚರ್ ಅಂತ. ಓಕೆ, 2022 ಮಾಡಲ್ ಸರ್ ಇದು. ಓಕೆ, ಕಿಲೋಮೀಟರ್ G9 ರನ್ ಆಗಿದೆ. ಇದು ಯಾವ G9 ಇದೆ ಅದು ಮಾತ್ರ ಹೇಳ್ತೀನಿ, G9 ಇರೋದು ಹೇಳಲ್ಲ ಸರ್ ನಾನು. ಓಕೆ, 28,000 ಕಿಲೋಮೀಟರ್ಸ್ ರನ್ ಆಗಿದೆ ಸರ್ ಇದು. ಓಕೆ, ಎಷ್ಟನೇ ಓನರ್ ಗಾಡಿ ಇದು? ಇದು ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ ಇದೆ, ಎಲ್ಲ ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಆಗಿದೆ, ಕಮ್ಮಿ ರೆಕಾರ್ಡೆಡ್ ಮೈಲೇಜ್ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಾವು ಕಸ್ಟಮರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 2 lakhs. ನಿಮ್ ಚಾನಲ್ ಮುಖಾಂತರ ಬಂದ್ರೆ ನಾನು 1,75,000 ಕೊಡ್ತೀನಿ ಸರ್. 1,75,000ಗೆ ಕೊಡ್ತೀರಾ ಬಂದ್ರೆ? ಓಕೆ, ನೆಕ್ಸ್ಟ್ ಒಂದು GT ಇದೆ ಸರ್, GT 650 ಇದು. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್. ಓಕೆ, ಸೊ ಗಾಡಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಇದು ಒಂದು ಡ್ರಾಪ್ ಹೆಂಗಂದ್ರೆ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ, ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಇದು ಬಂದ್ಬಿಟ್ಟು 3,20,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 3,20,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಫೈನಲ್ ಎಷ್ಟು ಕೊಡ್ತೀರಾ ಸರ್? ನಿಮ್ ಚಾನಲ್ ಮುಖಾಲ ಬಂದ್ರೆ 10,000 ರೂಪಾಯಿ ಕಮ್ಮಿ 3,10,000ಗೆ ಕೊಡ್ತೀನಿ ಸರ್. 3,10,000 ರೂಪೀಸ್ಗೆ ನಿಮಗೆ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ GT ಸಿಗುತ್ತೆ. ನೆಕ್ಸ್ಟ್ ಡ್ಯೂಕ್ 200 ಇದೆ ಸರ್. ಇದು ಆಲ್ರೆಡಿ ನಮ್ಮ ಬೈಯರ್ ಪರ್ಚೇಸ್ ಮಾಡಿದ್ದಾರೆ. ಬನ್ನಿ ಸರ್. ಸರ್ ಇವರೇ ನಮ್ಮ ಬೈಯರು. ಆಲ್ರೆಡಿ ಇವಾಗ ಇವ್ರು ಅಡ್ವಾನ್ಸ್ ಆಗಿದ್ದಾರೆ, ಎಲ್ಲ ಲೋನ್ ಎಲ್ಲ ಆಗಿದೆ. ಇವಾಗ ಪ್ರೋಸೆಸ್ ಹೋಗಿ ಇವಾಗ ಡೆಲಿವರಿ ತೊಗೊಂಡು ಹೋಗ್ತಾ ಇದ್ದಾರೆ.
ಈ ಗಾಡಿನ ಇವ್ರಿಗೆ 2017 ಮಾಡಲು ನಾನು 1,20,000 ರುಪೀಸ್ಗೆ ಸೇಲ್ ಮಾಡಿದ್ದೀನಿ. ಇವರೇ ನಮ್ಮ ಬೈಯರ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸೊ ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು 2018 ಮಾಡಲು. ಇದು ಬಂದ್ಬಿಟ್ಟು R15. ಓಕೆ, ಇದು ಸೆಕೆಂಡ್ ಓನರು. ಸರ್ ಇದು ಬಂದ್ಬಿಟ್ಟು ನಾನು 1,35,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 1,25,000ಗೆ ಕೊಡ್ತೀನಿ ಸರ್. 1,25,000ಗೆ ಕೊಡ್ತೀರಾ? 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ. 10,000 ರೂಪಾಯಿ ಡಿಸ್ಕೌಂಟ್. ಓಕೆ, ನಿಮ್ಮ ಚಾನಲ್ ಬಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಸ್ಟ್ರೇಟ್ ಅವೇ. ಯಾವ ಗಾಡಿ ತಗೊಂಡ್ರು 10,000 ರೂಪಾಯಿ ಡಿಸ್ಕೌಂಟ್ ಸರ್. ಒಂದು ಗಾಡಿ ಇರುತ್ತೆ, ಒಂದು ಗಾಡಿ ಕಮ್ಮಿ ಇರುತ್ತೆ. ನಾನು ಹೇಳ್ತಾ ಇರೋದು ಪ್ರೈಸ್ ಫಿಕ್ಸ್, ಅದು ಫಿಕ್ಸ್. ಓಕೆ, ನೆಕ್ಸ್ಟ್ ಸುಜುಕಿ ಜಿಕ್ಸರ್ ಸರ್. ಸರ್ ಇದು 2019 ಮಾಡಲು. ಸರ್ ಇದು ಸ್ವಿಗ್ಗಿ ಝೊಮ್ಯಾಟೊ ಯಾವ್ದೋ ಮೈಲೇಜ್ ವೆಹಿಕಲ್ ಓಡಿಸ್ಬೇಕಂದ್ರೆ ತುಂಬಾ ಒಳ್ಳೆ ಗಾಡಿ ಇದು. ಇದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 60,000. 50,000ಗೆ ಕೊಡ್ತೀನಿ ಸರ್. 50,000 ರೂಪಾಯಿಗೆ ಫೈನಲ್ ಕೊಡ್ತೀರಾ? ಆಲ್ ವೆಹಿಕಲ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್. ಓಕೆ ಸರ್, ಇವಾಗ ಈ GT ಆಗಿರ್ಬೋದು, SD ಆಗಿರ್ಬೋದು, ಇದಕ್ಕೆಲ್ಲ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟರೆ ಗಾಡಿ ಕೊಡ್ತೀರಾ ಸರ್? ಅದು ಅವರು ಲೋನ್ ಅವ್ರ ಕಸ್ಟಮರ್ದು ಪ್ರೊಫೈಲ್ ಮೇಲೆ ಹೋಗುತ್ತೆ. ಕಸ್ಟಮರು ಬಿಲ್ ಸ್ಕೋರ್ ಅದರಲ್ಲಿ ಹೋಗುತ್ತೆ ಸರ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ ಅವರೇ ಪ್ರೋಸೆಸ್ ಮಾಡಿ ಕೊಡ್ತಾರೆ ಸರ್. ಆದ್ರೆ ನನ್ನ ಪ್ರಕಾರ ದೊಡ್ಡ ಗಾಡಿಗೆ 50,000, ಚಿಕ್ಕ ಗಾಡಿಗೆ 25,000. ದೊಡ್ಡ ಗಾಡಿಗೆ 50,000 ರೂಪಾಯಿ, ಚಿಕ್ಕ ಗಾಡಿಗೆ 25,000 ರೂಪಾಯಿ ಮಾತ್ರ ಲೋನ್ ಪ್ರೋಸೆಸ್ ಮಾಡ್ತಾರೆ ಅವರು. ಓಕೆ, ಡೌನ್ ಪೇಮೆಂಟ್ ಅಷ್ಟೇ ಹೇಳ್ತಾ ಇದ್ದೀರಾ? ಡೌನ್ ಪೇಮೆಂಟ್. ಓಕೆ, ಸೊ ನೆಕ್ಸ್ಟ್ NS 160 ಇದೆ ಸರ್, ಇದ್ರ ಬಗ್ಗೆ ಹೇಳಿ. NS 160 ಇದು 2023 ಮಾಡಲು. ಓಕೆ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, 6,000 ರನ್ ಆಗಿದೆ ಸರ್ ಇದು. ಓಕೆ ಸರ್ 1,30,000ಗೆ ಕೊಡ್ತೀನಿ ಸರ್. 1,30,000ಗೆ ಕೊಡ್ತೀರಾ? ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 5,000 ರೂಪಾಯಿ ಡಿಸ್ಕೌಂಟ್ 1,25,000ಗೆ ಕೊಡ್ತೀನಿ. 1,25,000 ಫೈನಲ್. ಓಕೆ, ನೆಕ್ಸ್ಟ್ ಒಂದು ಅವೆಂಜರ್ 160 ಸ್ಟ್ರೀಟ್ ಇದೆ. ಸೊ ಹೇಳಿ ಸರ್. ಇದು ಬಂದ್ಬಿಟ್ಟು 2021 ಮಾಡಲು. ಓಕೆ, ಸೆಕೆಂಡ್ ಓನರು. ಇದು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 75,000 ರುಪೀಸ್. ನಾನು 75,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಫೈನಲ್ ಅದೇ ಫೈನಲ್ ಪ್ರೈಸ್ ಸರ್ ಇದು. 75,000 ಫೈನಲ್ ಸರ್. ಆಮೇಲೆ ನಿಮ್ಮ ಹತ್ರ ಗಾಡಿ ಇಸ್ಕೊಂಡ್ರೆ ಇಂಜಿನ್ ವಾರಂಟಿ ಅದೆಲ್ಲ ಹೆಂಗೆ ಸರ್? ಸರ್ ನಾನು ಇಂಜಿನ್ ವ್ಯಾರಂಟಿ ಎಲ್ಲ ಗ್ಯಾರಂಟಿ ಎಲ್ಲ ವ್ಯಾರಂಟಿ ಕೊಡ್ತೀನಿ ಸರ್ ನಾನು. ಓಕೆ, ಸೊ ಏನೇ ಆಗ್ಲಿ ನಮ್ಮ ಹತ್ರ 3 months ಇಂಜಿನ್ ವ್ಯಾರಂಟಿ ಇರುತ್ತೆ. ನೀವು ಬೈಬ್ಯಾಕು ಮಾಡ್ಬೋದು ನಮ್ಮ ಹತ್ರ. ನಿಮ್ಮ ಹತ್ರ ವೆಹಿಕಲ್ ಎಕ್ಸ್ಚೇಂಜ್ ಇದ್ರು ಆ ವೆಹಿಕಲ್ ಎಕ್ಸ್ಚೇಂಜ್ ಮಾಡಿ ನಾವು ಈ ಗಾಡಿನ ಹೊಸ ಗಾಡಿ ಇದು ಮಾಡ್ತೀವಿ ನಾವು. ನಮ್ಮ ಹತ್ರ ಬರೋದು ಎಲ್ಲ ವೆಹಿಕಲ್ ಬೈಬ್ಯಾಕ್ ವೆಹಿಕಲ್ಸ್ ಬರೋದು ನಮ್ಮ ಹತ್ರ. ಈ ಶೋರೂಮ್ ನಲ್ಲಿ ಎಕ್ಸ್ಚೇಂಜ್ ಮಾಡ್ತಾರಲ್ಲ, ಡೈರೆಕ್ಟ್ ಬೈಯರ್ ವೆಹಿಕಲ್ಸ್ ನಮ್ಮ ಹತ್ರ ಎಕ್ಸ್ಚೇಂಜ್ ಗೆ ಬರೋದು. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇರುತ್ತೆ. ಕೆಲವು ಗಾಡಿ ಸಿಂಗಲ್ ಓನರ್ ಇರುತ್ತೆ, ಅದು 99% ಸೆಕೆಂಡ್ ಓನರ್ ಇರುತ್ತೆ ಅಷ್ಟೇ. ಓಕೆ, ಎಷ್ಟು ದಿನದಲ್ಲಿ ಫಾರ್ ಎಕ್ಸಾಂಪಲ್ ಈ ಗಾಡಿ ನಾನು ಪರ್ಚೇಸ್ ಮಾಡಿದ್ರೆ ಎಷ್ಟು ದಿನದಲ್ಲಿ ನನಗೆ ಡಾಕ್ಯುಮೆಂಟ್ ಸಿಗುತ್ತೆ ಸರ್? ಮಿನಿಮಮ್ ನಾವು 20 days ಗ್ರೇಸ್ ಪೀರಿಯಡ್ ತಗೊಂತೀವಿ. ಅಷ್ಟು ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಮ್ಯಾಕ್ಸಿಮಮ್ 25 days. ಲೋನ್ ಅಲ್ಲಿ ಗಾಡಿ ತಗೊಂಡ್ರೆ ಅವ್ರಿಗೆ ಲೋನ್ ಅಲ್ಲಿ ಗಾಡಿ ತಗೊಂಡ್ರೆ ಲೋನ್ ಯಾರು ಪರ್ಚೇಸ್ ಮಾಡಿ ಲೋನ್ ಅವ್ರು IDFC ಬ್ಯಾಂಕ್ ಅವರೇ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ಎಷ್ಟು ದಿನ ಆಗುತ್ತೆ ಸರ್? ಅದು ಅದೇ ಅವ್ರ ಪ್ರೋಸೆಸ್. ಯಾಕಂದ್ರೆ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅವ್ರು ಲೋನ್ ಹಾಕಿ ಡೌನ್ ಪೇಮೆಂಟ್ ಮಾಡಿ ಅವರೇ ಪ್ರೋಸೆಸ್ ಮಾಡಿ ಡಾಕ್ಯುಮೆಂಟ್ ಅವರೇ ಫಾಲೋ ಮಾಡಿ ಕಸ್ಟಮರೇ ಡಾಕ್ಯುಮೆಂಟ್ ಇವರು IDFC ಬ್ಯಾಂಕ್ ಅವರೇ ಕಸ್ಟಮರ್ಗೆ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಮಾಡ್ತಾರೆ. ಓಕೆ, ಸೂಪರ್. ನೆಕ್ಸ್ಟ್ ಅಪಾಚಿ ಒನ್ ಇದೆ ಸರ್, ಅದು ಹೇಳಿ ಸರ್. ಅದ್ರ ಬಗ್ಗೆ ಸರ್ ಅದು 22 ಮಾಡಲ್ ಅಪಾಚಿ ಸರ್ ಇದು. ಓಕೆ, ಅಪಾಚಿ 160V 22 ಮಾಡಲು. ಓಕೆ, ಸ್ವಲ್ಪ ನಮ್ದು ಅಂಗಡಿ ಮುಂದೆ ಸಿವಿಲ್ ವರ್ಕ್ ನಡೀತಾ ಇದೆ. ಸ್ವಲ್ಪ ಗಾಡಿ ನೀಟಾಗಿ ಕಾಣ್ತಾ ಇಲ್ಲ. ಸೊ ನಾವು ಪಾಲಿಶ್ ಮಾಡಿರ್ತೀವಿ, ಸ್ವಲ್ಪ ಗಲೀಜಾಗಿದೆ. ಇದು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 85,000 ಸರ್. 85,000 ಫೈನಲ್ ಎಷ್ಟು ಸರ್? ಅಷ್ಟೇ ಸರ್, 85,000 ಫೈನಲ್. ಸೊ ನೆಕ್ಸ್ಟ್ ಇನ್ನೊಂದು ಜಿಕ್ಸರ್ ಇದೆ ಸರ್, ಇದು ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ಸ್ಪೋರ್ಟ್ ವೆಹಿಕಲ್ ಅಂತ, ಜಿಕ್ಸರ್ SF ಮಾಡಲ್ ಅಂತ. ಓಕೆ, ಸೊ 2017 ಮಾಡಲ್ ಇದು. ಓಕೆ, ಸೊ ನಾವು 65 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 10,000 ರೂಪಾಯಿ ಕಮ್ಮಿ 55 ಕೊಡ್ತೀವಿ. 10,000 ರೂಪಾಯಿ ಕಮ್ಮಿ 55ಗೆ ಫೈನಲ್ ಮಾಡ್ಕೊಡ್ತಾರೆ. ಸೊ ನೀವು ಮಾಡಬೇಕಿರೋದು ಏನಂದ್ರೆ, ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ತೋರಿಸಿ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಬಂದರೆ ಅಂತ ನೀವು ಸಬ್ಸ್ಕ್ರೈಬ್ ಆಗಿರೋ ತೋರಿಸಿದ್ರೆ ನಿಮಗೆ 10,000 ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಆಕ್ಸೆಸ್ 125 ಇದೆ ಸರ್. 2016 ಮಾಡಲ್ ಸರ್ ಇದು ಆಕ್ಸೆಸ್. ಓಕೆ, ಆಕ್ಸೆಸ್ 125 ಸಿಂಗಲ್ ಓನರು. ಅದು 45 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 40,000ಗೆ ಕೊಡ್ತೀನಿ ಸರ್ ಫೈನಲ್. 45 ಹೇಳ್ತಾ ಇದ್ದೀರಾ, 40,000 ಫೈನಲ್ ಮಾಡ್ಕೊಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ಒಂದು 390 BS4 ವೆಹಿಕಲ್, ಸಿಂಗಲ್ ಓನರು. ಓಕೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಸರ್. ರೀಸೆಂಟ್ ಆಗಿ ಎಲ್ಲ ರೆಕಾರ್ಡೆಡ್ ಮೈಲೇಜ್ ಇರೋದು, ಮಾಡಿಫೈ ಆಗಿದೆ. ಕಸ್ಟಮರ್ ಬಂದ್ಬಿಟ್ಟು 60,000 to 70,000 ರುಪೀಸ್ ಮಾಡಿಫೈ ಮಾಡಿದ್ದಾರೆ. ಎಕ್ಸಾಸ್ಟ್ ಹಾಕಿದ್ದಾರೆ, ಮತ್ತೆ ಎಲ್ಲ ಎಕ್ಸ್ಟ್ರಾ ಅಸೆಸರೀಸ್ ಮಾಡಿದ್ದಾರೆ, ಎಲ್ಲ ಪೇಂಟ್ ಎಲ್ಲ ಇದು ಮಾಡಿದ್ದಾರೆ. ಓಕೆ, ಸೊ 12,000 ಜೀನಿಯನ್ ಆಗಿದೆ. ರೆಕಾರ್ಡೆಡ್ ಮೈಲೇಜ್ KTM ಶೋರೂಮ್ ನಲ್ಲಿ ಚೆಕ್ ಮಾಡಿ ತಗೊಳ್ಳಿ ನೀವು. ಓಕೆ, ಸಿಂಗಲ್ ಓನರ್ ಗಾಡಿಯಾ? ಶೋರೂಮ್ ಇಂದ ಒಬ್ಬರೇ ಓನರು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ 1 year ಇದೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದ್ದು? ಸರ್ ಇದು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 2,35,000. ಓಕೆ, ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,20,000 ಕೊಟ್ಬಿಡ್ತೀನಿ ಸರ್. 2,35,000 ನಮ್ಮ ಚಾನಲ್ ಬಂದ್ರೆ 10,000 ಡಿಸ್ಕೌಂಟ್ ಆಗಿ 2,20,000. 390 ಸರ್ ಇದು.
ಅದು ಡ್ಯೂಕ್ 390 19 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ ಬೇರೆ ಗಾಡಿ. ಅದು ರೆಕಾರ್ಡೆಡ್ ಮೆಡಲ್ ನೋಡಿ, ಎರಡು ಬ್ರ್ಯಾಂಡ್ ನ್ಯೂ ಟೈರ್, ಫ್ರಂಟ್ ಅಂಡ್ ಬ್ಯಾಕ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್. ಓಕೆ, ಬ್ಯಾಕ್ ಫ್ರಂಟ್ ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಬ್ಯಾಕ್ ಟೈರು ಬ್ರ್ಯಾಂಡ್ ನ್ಯೂ ಇದೆ. ಸೊ ಫೈನಲ್ ಇದು ಪ್ರೈಸ್ ಬಂದ್ಬಿಟ್ಟು 2,20,000 ಪ್ರೈಸ್ ಸರ್, ಅದು 2,20,000 ಕೊಡ್ತೀವಿ ಸರ್. ನೆಕ್ಸ್ಟ್ R15 ಇದೆ, ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದಿದ್ದು 2018 ಮಾಡಲು. ಓಕೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, 15,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ. ಯಾವ್ದಾರ ರೆಕಾರ್ಡೆಡ್ ಮೈಲೇಜ್ ಅದ್ ಮಾತ್ರ ಹೇಳ್ತೀನಿ, ಮೀಡಿಯಂ ಟೆಂಪೋ ಇರೋದು ನಾನು ಗ್ಯಾರಂಟಿ ಕೊಡಲ್ಲ ಸರ್. ಯಾವ್ದು ರೆಕಾರ್ಡೆಡ್ ಅದ್ ಮಾತ್ರ ನಾನು ಹೇಳ್ತೀನಿ. ಇದು ಕಂಪ್ನಿ ರೆಕಾರ್ಡೆಡ್ ಮೈಲೇಜ್ 15,000 ಓಡಿದೆ, ಸಿಂಗಲ್ ಓನರು. ಎಕ್ಸ್ಟ್ರಾ ಅಸೆಸರೀಸ್ ಕಸ್ಟಮರ್ಸ್ ಇಂಡಿಕೇಟರ್ಸ್ ಹಾಕಿದ್ದಾರೆ, ಲಿವರ್ ಹಾಕಿದ್ದಾರೆ. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಸರ್ ಇದು ಬಂದ್ಬಿಟ್ಟು ನಾನು 1,35,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಜಾಸ್ತಿ ಕಮ್ಮಿ ಇಲ್ಲ, 5,000 ಡಿಸ್ಕೌಂಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,30,000 ಫೈನಲ್ ಕೊಡ್ತೀನಿ. 1,30,000 ಬೇರೆ ಇದು ಫಾಸ್ಟ್ ಮೂವ್ಮೆಂಟ್ ಕಲರ್, ಬ್ಲೂ ಕಲರ್. R15 ನಲ್ಲಿ ಬ್ಲೂ ಕಲರ್ ಫಾಸ್ಟ್ ಮೂವ್ಮೆಂಟ್. ಓಕೆ, 2018 ಮಾಡಲ್, ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ MT ಇದೆ ಸರ್. MT ಬಗ್ಗೆ ಡೀಟೇಲ್ಸ್ ಹೇಳಿ. 2024 ಮಾಡಲ್ ಸರ್. ಇದನ್ನ ಬಂದು ಓನ್ಲಿ 5,000 ಕಿಲೋಮೀಟರ್ಸ್ ಓಡಿದೆ ಸರ್. ಇದು ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಇದು 1,85,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ನಮ್ಮ ಸ್ನೇಹಿತರಿಗೆ 1,75,000 ಫೈನಲ್ ಬೆಲೆ ಕೊಡ್ತೀನಿ ಸರ್. 1,75,000 ಫೈನಲ್. ಹೌದು ಸರ್. ಓಕೆ, ನೆಕ್ಸ್ಟ್ ಒಂದು KTM ಇದೆ ಸರ್, 200 ಸರ್. ಅದು KTM RC 200. ಓಕೆ, 2019 ಮಾಡಲು. ಅದು ಬಂದ್ಬಿಟ್ಟು ಸೆಕೆಂಡ್ ಓನರು. ಓಕೆ, ಸೊ ಗಾಡಿ ತುಂಬಾ ಚೆನ್ನಾಗೈತೆ. ಏರ್ ಕಂಡೀಷನ್ ನೋಡಿ, ಬಾಡಿ ಲೈನ್ ನೋಡ್ಕೊಳ್ಳಿ, ಎಲ್ಲ ಫುಲ್ ರಿಫರ್ಬ್ ಮಾಡಿರ್ತೀವಿ ಗಾಡಿ ಎಲ್ಲ. ಗಾಡಿ ತಗೊಂಡಾದ್ಮೇಲೆ ಶೋರೂಮ್ ಇಂದ ನಾವು ಕಂಪ್ಲೀಟ್ ಸರ್ವಿಸಿಂಗ್ ಮಾಡಿರ್ತೀವಿ ನಾವು. ಅದಕ್ಕೆ ಅಷ್ಟು ಗ್ಯಾರಂಟಿಯಿಂದ ನಾವು ಇಂಜಿನ್ ವ್ಯಾರಂಟಿ ಕೊಡ್ತಾ ಇರೋದು, 3 ಮಂತ್ಸ್ ಇಂಜಿನ್ ವ್ಯಾರಂಟಿ ಕೊಡ್ತಾ ಇರೋದು. ಸೊ ಅಷ್ಟು ಶ್ಯೂರ್ ಇಂದ ಒಂದ್ ಮಾತ್ರ ಹೇಳ್ಬೋದು, ಯು ಕ್ಯಾನ್ ಟ್ರಸ್ಟ್ ಅಸ್ ಮೋಟೋ ಸ್ಟ್ರೀಟ್ ಅಷ್ಟೇ ಸರ್, ನಾನು ಬೇರೆ ಮಾತು ಹೇಳಲ್ಲ. ಇದು ಬಂದ್ಬಿಟ್ಟು 1,85,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 1,80,000 ಫೈನಲ್ ಕೊಡ್ತೀನಿ ಸರ್. 1,80,000 ಫೈನಲ್. RC 200. ನೆಕ್ಸ್ಟ್ ಜಾವಾ ಒಂದಿದೆ ಸರ್, ಅದು ಹೇಳಿ ಸರ್. ಜಾವಾ 42 ಸರ್. ಅದು ಡಬಲ್ ಡಿಸ್ಕ್ ಬ್ರೇಕ್ ವಿತ್ ABS. ಓಕೆ ಸರ್, 2021 ಮಾಡಲ್ ಅದು. ಓಕೆ, ಇದು ಸ್ವಲ್ಪ 26,000 ಓಡಿದೆ, ಆದ್ರೆ ಗಾಡಿ ಸರ್ವಿಸ್ ರೆಕಾರ್ಡ್ ಮೇಂಟೈನ್ ಆಗಿದೆ ಕಸ್ಟಮರ್ ಹತ್ರ. ಸರ್ ಇದು ಬಂದ್ಬಿಟ್ಟು 1,50,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಅಂದ್ರೆ ಫೈನಲ್ 1,40,000 ಕೊಡ್ತೀನಿ ಸರ್. 1,40,000 ಫೈನಲ್ ಫೇರ್ ಪ್ರೈಸ್ ಸರ್. ಜಾವಾ 42 ಎಲ್ಲೂ ಸಿಗಲ್ಲ ನಿಮ್ಗೆ, 1,40,000 ನಾನು ಕೊಡ್ತೀನಿ ಸರ್ ನಿಮ್ಗೆ. ಓಕೆ, ರಾಯಲ್ ಎನ್ಫೀಲ್ಡ್ ಇದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್ ಹಂಗೆ. ಸರ್ ರಾಯಲ್ ಎನ್ಫೀಲ್ಡ್ ಅದು 2022 ಮಾಡಲು, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಗಾಡಿ ತುಂಬಾ ಸರ್ವಿಸ್ ಮೇಂಟೈನ್ ಆಗಿದೆ, ಡಬಲ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಡಿಸ್ಕ್ ಬ್ರೇಕ್. ಗಾಡಿ ತುಂಬಾ ಚೆನ್ನಾಗಿದೆ. ರಾಯಲ್ ಎನ್ಫೀಲ್ಡ್ ನಿಮ್ಗೆ ಗೊತ್ತು ಟೇಸ್ಟು. BS6 ಮಾಡಲ್ ಅದು. ನಿಮ್ಗೆ 2,25,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,15,000 ಫೈನಲ್ ಕೊಡ್ತೀನಿ ಸರ್. 2,15,000 ಫೈನಲ್ ಕೊಡ್ತೀರಾ? 2022 ಮಾಡಲ್ ಅದು. ಓಕೆ, ಸೊ ಫ್ರೆಂಡ್ಸ್ ಇಷ್ಟೊತ್ತು ನಿಮ್ಗೆ ಬಂದ್ಬಿಟ್ಟು ಲೈಕ್ ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಡ್ಯೂಕ್ ಆಗಿರ್ಬೋದು, KTM ಎಲ್ಲ ಥರ ಗಾಡಿದೆಲ್ಲ ನೋಡಿದ್ರಿ. ಇವಾಗ ಬಂದ್ಬಿಟ್ಟು ಯಾರಾದರೂ ಮಪೆಡ್ ಬೈಕ್ಸ್ ಎಲ್ಲ ಹುಡುಕ್ತಾ ಇದ್ರೆ, ಸೊ ಮೋಟೋ ಸ್ಟ್ರೀಟಲ್ಲಿ ಅದನ್ನು ಗಾಡಿಗಳು ನಿಮಗೆ ಅವೈಲೇಬಲ್ ಇದೆ. ಸೊ ಫಸ್ಟ್ ಆಕ್ಸೆಸ್ ಇದೆ, ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಆಕ್ಸೆಸ್ 2022 ಮಾಡಲು. ಓಕೆ, ರಾಯಲ್ ಬ್ರಾನ್ಸ್ ಕಲರ್ ಅಂತಾರೆ ಇದಕ್ಕೆ. ಇದು ಸ್ವಲ್ಪ ಡಿಮ್ಯಾಂಡ್ ಕಲರ್. ವೇಟಿಂಗ್ ಪೀರಿಯಡ್ ನಡೀತಾ ಇದೆ ವೆಹಿಕಲ್ಗೆ ಇದು ಶೋರೂಮ್ ನಲ್ಲಿ. ಓಕೆ ಸರ್, ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,20,000 ಆಗುತ್ತೆ, ಪ್ಲಸ್ ಅಸೆಸರೀಸ್ ಎಲ್ಲ 125 ಆಗುತ್ತೆ. ಇದು 2022 ಮಾಡಲು, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ನಾನು 95 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೇರ್ ಪ್ರೈಸ್ 85 ಫೈನಲ್ ಕೊಡ್ತೀನಿ ಸರ್. ಅದು ಬ್ಲೂಟೂತ್, ಡಿಸ್ಕ್ ಬ್ರೇಕ್, ಟಾಪ್ ಎಂಡ್ ಮಾಡಲ್ ಸರ್. ಇದು 85 ಫೈನಲ್. ಅಸೆಸರೀಸ್ ಎಲ್ಲ ಇದೆ ಗಾಡಿನಲ್ಲಿ ಅದು. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ನಾನು ಹೇಳ್ತಾ ಇರೋದು ಫಿಕ್ಸ್ ಪ್ರೈಸ್. ಬನ್ನಿ, ಗಾಡಿ ನೋಡಿ, ಓಡಿಸ್ ನೋಡಿ, ಡಾಕ್ಯುಮೆಂಟ್ ನೋಡಿ, ಚೆಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಆದ್ರೆ ಯಾವುದೇ ಆಥೋರೈಸ್ ಸರ್ವಿಸ್ ಸೆಂಟರ್ ಚೆಕ್ ಮಾಡಿ ಆಮೇಲೆ ಗಾಡಿ ತಗೊಳ್ಳಿ ಸರ್. ನಮ್ಮ ಹತ್ರ ಎಲ್ಲ ಗಾಡಿ ರಿಫರ್ಬ್ ಆಗಿರುತ್ತೆ. ನಾವು 25 ಇಯರ್ಸ್ ಇಂದ ಇದೇ ಬಿಸ್ನೆಸ್ ನಲ್ಲಿ ಇರೋದು. ನಮ್ದು ವಿಪುರಂ ನಲ್ಲಿ 2 ಶಾಪ್ ಇದೆ. ಬೇಕಂದ್ರೆ ನೀವು ಜಯನಗರ್ ಲೊಕೇಶನ್ ಅಥವಾ ಸೌತ್ ಲೊಕೇಶನ್ ನಲ್ಲಿ ಇದ್ರೆ ನಾನು ಅಲ್ಲೂ ಬೇಕಂದ್ರೆ ಅಲ್ಲೂ ವೆಹಿಕಲ್ಸ್ ನಮ್ಮ ಹತ್ರ 30-40 ವೆಹಿಕಲ್ಸ್, 50 ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ದೊಡ್ಡ ಗಾಡಿ ಬೇಕಂದ್ರೆ 100 ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ನಮ್ದು ಟೋಟಲ್ 3 ಬ್ರಾಂಚ್ ಇರೋದು ಬೆಂಗಳೂರಿನಲ್ಲಿ. 2 ಬಂದ್ಬಿಟ್ಟು ಸೌತ್ ಕಡೆ, ಒಂದು ಇವಾಗ ನಾರ್ತ್ ನಲ್ಲಿ ಮಾಡಿದೀವಿ. ಇನ್ನು ಮುಂದಕ್ಕೆ ನೋಡೋಣ, ಸ್ನೇಹಿತರು ನಮಗೆ ಪ್ರೀತಿ ಉತ್ಸಾಹ ಕೊಟ್ಟರೆ ಇನ್ನೂ ಬ್ರಾಂಚಸ್ಗಳು ಓಪನ್ ಮಾಡೋಣ. ನಿಮಗೆ ಒಳ್ಳೆ ಸರ್ವಿಸ್ ಕೊಡೋಣ, ಒಳ್ಳೆ ಗಾಡಿ ಕೊಡೋಣ. ಪ್ರೈಸ್ ರೀಸನಬಲ್ ಇರುತ್ತೆ ಸರ್. ನಮ್ಮದು ನೋಡ್ಕೊಳ್ಳಿ, ಅಲ್ಲಿ ನಾವು ಆಲ್ರೆಡಿ ಹಾಕಿದ್ದೀವಿ, ಪೀಪಲ್ಸ್ ಕಮ್ಸ್ ಟು ಅಸ್, ಗೋ ವಿತ್ ಸ್ಮೈಲ್ ಅಂತ ಹಾಕಿದ್ದೀವಿ. ಅಲ್ಲೂ ಬರ್ದಿದ್ದೀವಿ ಕ್ವಾಲಿಟಿ ಬೈಕ್ಸ್, ಅಫೋರ್ಡಬಲ್ ಪ್ರೈಸ್ ಅಂತ ಬರ್ದಿದ್ದೀವಿ. ನಮ್ಮದು ಇನ್ನೂ ಬೇಕಂದರೆ ನಿಮಗೆ ಯಾವುದೋ ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, RD, BMW, ಬೆನ್ಸ್ ಅಂತ, ನಮ್ಮ ಬ್ರದರ್ ಅಂಗಡಿನೂ ಐತೆ 9th ಗೇರ್ ಅಂತ ಕೋರ್ಮಂಗ್ಲಲ್ಲಿ. ಅಲ್ಲೂ ಬೇಕಂದರೆ ವಿಸಿಟ್ ಮಾಡಿ, ನಿಮಗೆ ಒಳ್ಳೊಳ್ಳೆ ಕಾರ್ ಸಿಗುತ್ತೆ. ನಾವೆಲ್ಲ ರೆಪ್ಯೂಟೆಡ್ ಡೀಲರ್ಸು, 25 ಇಯರ್ಸಿಂದ ಇದ್ದೀವಿ. ಒಂದು ಮಾತ್ರ ಹೇಳ್ತೀನಿ, ಯು ಕ್ಯಾನ್ ಟ್ರಸ್ಟ್ ಅಸ್, ಅಷ್ಟು ಮಾತ್ರ ಹೇಳ್ಬೋದು ಸರ್ ನಾನು. ಬನ್ನಿ ಸರ್ ನೆಕ್ಸ್ಟು.
ನೆಕ್ಸ್ಟ್ ಆಕ್ಸಸ್ ಹೇಳಿ ಸರ್. ಸರ್ ಇದು ಆಕ್ಸೆಸ್ ಬಂದ್ಬಿಟ್ಟು 2024 ಮಾಡಲ್ ಸರ್, ಇದು ಲೇಟೆಸ್ಟ್ ವರ್ಷನ್ ಇದು. ಓಕೆ, ವೈಟ್ ಕಲರು, ಡಿಮ್ಯಾಂಡ್ ಕಲರು ಸರ್. ನಾನು ಯಾವುದು ಕಿಲೋಮೀಟರ್ ಇರ್ತೀನಿ ಅದೇ ಜೀನಿಯನ್ ನೋಡಿರೋದು, ಬೇರೆ ಗಾಡಿಗೆ ಜೀನಿಯನ್ ಹೇಳಲ್ಲ. ಅದು ಕಿಲೋಮೀಟರ್ ಯಾವುದೈತೆ ಅದೇ ಜೀನಿಯನ್, ಬೇರೆ ಮಿಕ್ಕಿದ್ದು ಟ್ಯಾಂಪರ್ ಆಗಿದೆ ನಾನು ಗ್ಯಾರಂಟಿ ಕೊಡಲ್ಲ. ನೀವು ಬನ್ನಿ, ಓಡಿಸಿ ನೋಡಿ, ಚೆಕ್ ಮಾಡಿ, ಸ್ಯಾಟಿಸ್ಫ್ಯಾಕ್ಷನ್ ಆದರೆ ತಗೊಳ್ಳಿ. ಇದು ಬಂದ್ಬಿಟ್ಟು 2024 ಸಿಂಗಲ್ ಓನರು, 6000 ಕಿಲೋಮೀಟರ್ ಓಡಿದೆ, ರೆಕಾರ್ಡೆಡ್ ಮೈಲೇಜು. ಸರ್ ನಾನು 1,05,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ 1,25,000 ನಾನ್ ರೋಡ್ ಪ್ರೈಸ್ ಆಗುತ್ತೆ, ಅಸೆಸರಿ ಎಲ್ಲ ಹೇಳಿ ಅಂತ. ಇದು ಫೈನಲ್ ನಿಮ್ಗೋಸ್ಕರ ಬಂದರೆ 98,000ಗೆ ಕೊಡ್ತೀನಿ ಸರ್. ಸೊ 98,000ಗೆ ಫೈನಲ್ 2024. ನೆಕ್ಸ್ಟ್ ಡಿಯೋ ಸರ್. ಸರ್ ಇದು ಡಿಯೋ ಬಂದ್ಬಿಟ್ಟು 2015 ಮಾಡಲ್, ತುಂಬ ಡಿಮ್ಯಾಂಡ್ ಗಾಡಿ ಮಾರ್ಕೆಟ್ನಲ್ಲಿ. ಈ ಮಾಡಲ್ ತುಂಬ ಡಿಮ್ಯಾಂಡು ಸರ್. ಇದು ಬಂದ್ಬಿಟ್ಟು ನಾನು 55 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 50,000ಗೆ ಕೊಡ್ತೀನಿ ಸರ್. 55ಗೆ ಡಿಯೋ ನಮ್ಮ ಚಾನಲ್ ಕಡೆ ಬಂದರೆ 5,000 ರೂಪಾಯಿ ಡಿಸ್ಕೌಂಟ್ ಆಗಿ 50,000ಗೆ ಸಿಗುತ್ತೆ, ಕೊಡ್ತೀನಿ. ಸೊ ಇನ್ನೊಂದು ಡಿಯೋ ಇದೆ ಸರ್. ಸರ್ ಇದು ಬಂದ್ಬಿಟ್ಟು 17 ಮಾಡಲು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರು, ಇದೂ ಡಿಮ್ಯಾಂಡ್ ಕಲರ್ ಮಾರ್ಕೆಟ್ನಲ್ಲಿ. 2017 ಮಾಡಲು, ಸಿಂಗಲ್ ಓನರು. ಇದು 65 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, 58ಗೆ ಫೈನಲ್ ಕೊಡ್ತೀನಿ ಸರ್. 58ಗೆ ಫೈನಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಡಿಯೋ ಇದೆ ಸರ್. ಇನ್ನೊಂದು ಡಿಯೋ 18 ಮಾಡಲು, ಹೆಡ್ಲೈಟ್ LED ಇದತ್ರ ಇದೆ, ಮಾರ್ಕ್ಸ್ ಹತ್ರ. ಇದು ಲೇಟೆಸ್ಟ್ ವರ್ಷನ್ನು, 2018 ಮಾಡಲು, ಸಿಂಗಲ್ ಓನರು, ಡಬಲ್ ಕಲರು, ಡ್ಯುಯಲ್ ಕಲರು, ತುಂಬ ಡಿಮ್ಯಾಂಡ್ ಕಲರು. ಸರ್ ಕಸ್ಟಮರ್ ಹತ್ರ ನಾವು 65 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ನೋ ಬಾರ್ಗಿನ್ 58ಗೆ ಕೊಡ್ತೀನಿ ಸರ್. 58ಗೆ ಫೈನಲ್ ಕೊಡ್ತೀನಿ. ನೆಕ್ಸ್ಟ್ ಎಂಟಾರ್ಕ್ ಇದೆ ಸರ್, ಅದನ್ನು ಹೇಳಿ ಸರ್ ಹಂಗೆ. 20 ಮಾಡಲ್ ಎಂಟಾರ್ಕ್. ಓಕೆ, ಇದರಲ್ಲಿ ರೇಸ್ ಎಡಿಷನ್ ಬರುತ್ತೆ, ನಾರ್ಮಲ್ ಎಡಿಷನ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ಕಂಡೀಷನ್, ಸಿಂಗಲ್ ಓನರು. 12,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಇದು 12,000 ಜೆನ್ಯೂನ್ ಆಗಿ ಓಡಿದೆ. 12,000 ಕಿಲೋಮೀಟರ್ ರೆಕಾರ್ಡೆಡ್ ಮೈಲೇಜು. ನೀವು ಯಾವುದೇ TVS ಆಥೋರೈಸ್ ಹತ್ರ ಸರ್ವಿಸ್ ಚೆಕ್ ಮಾಡಿ ತಗೊಳ್ಳಿ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್? 2020 ಮಾಡಲ್ ಸರ್. 75 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಫೈನಲ್ 65 ಕೊಡ್ತೀನಿ ಸರ್. 65ಗೆ ಫೈನಲ್. ಹೌದು ಸರ್. ಓಕೆ, ನೆಕ್ಸ್ಟ್ ಆಕ್ಟಿವಾ ಒಂದಿದೆ ಸರ್. ಆಕ್ಟಿವಾ ಬಂದ್ಬಿಟ್ಟು ಇದು 2018 ಮಾಡಲ್ ಸರ್. ಓಕೆ, ಯಾರಾದರೂ ಪರಿಚಯವ್ರ ಹತ್ರ, ನಿಮ್ ಯಾರಾದರೂ ಫ್ರೆಂಡ್ ಸರ್ಕಲ್ ಹತ್ರ ಈ ತರ ಗಾಡಿ ಸಿಗೋದು ತುಂಬಾ ರೇರ್ ಸರ್. ಇದು ಬಂದ್ಬಿಟ್ಟು ಆಕ್ಟಿವಾ 5G ವಿತ್ ಡಿಜಿಟಲ್ ಸರ್. ಇದು ಇವಾಗ ಮಾರ್ಕೆಟ್ ನಲ್ಲಿ ಬರ್ತಾ ಇಲ್ಲ, 6G ಬರ್ತಾ ಇರೋದು. ಈ ಮಾಡಲ್ ಸಿಗೋದು ತುಂಬಾ ಕಷ್ಟ ನಿಮ್ಗೆ. ಇದು ಬರೀ 12,000 ಕಿಲೋಮೀಟರ್ ಓಡಿದೆ, ಬರೀ ರೆಕಾರ್ಡೆಡ್ ಮೈಲೇಜು, ಸಿಂಗಲ್ ಓನರು, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸು. ನಾವು ಕಸ್ಟಮರ್ಗೆ ಹೇಳ್ತಾ ಇರೋದು 68 ಅಂತ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 62ಗೆ ಕೊಡ್ತೀನಿ ಸರ್ ಫೈನಲ್. 62ಗೆ. ಈವನ್ ಸ್ಕ್ರಾಚ್ಲೆಸ್ ವೆಹಿಕಲ್ ಈ ತರ ಗಾಡಿ ಸಿಗೋದು ತುಂಬಾ ರೇರು, ತುಂಬಾ ಚೆನ್ನಾಗಿದೆ. ಯಾರಾದರೂ ಬಂದ್ರೆ ಗಾಡಿ ಇಮಿಡಿಯೇಟ್ ತಗೊಳಕ್ ನೋಡಿ, ತುಂಬಾ ಚೆನ್ನಾಗಿದೆ. ಈ ತರ ಗಾಡಿ ಸಿಗೋದು ತುಂಬಾ ಕಷ್ಟ ಮಾರ್ಕೆಟ್ನಲ್ಲಿ. ಈ ತರ ಇರೋದು ನಮ್ಮ ಹತ್ರ ಒಂದು ಗಾಡಿ ಇದೆ, ನೀವು ಬನ್ನಿ ತಗೊಂಡೋಗಿ ಸರ್. ಯಾರಾದರೂ ಸ್ನೇಹಿತರು ಬಂದ್ರೆ, ಯಾರಾದರೂ ಲೇಡೀಸ್ಗೆ ಬೇಕಂತೀರಾ, ಯಾರೋ ಫ್ಯಾಮಿಲಿಗೆ ಸ್ಕೂಲ್ ಬಿಡೋಕ್ಕೆ ಅಥವಾ ಏನೋ ಒಂದು ನೆಸೆಸಿಟಿಗೆ ಒಳ್ಳೆ ಗಾಡಿ ನಮ್ಮ ಹತ್ರ. ಎಲ್ಲ ವೆಹಿಕಲ್ ಚೆನ್ನಾಗಿರುತ್ತೆ, ಯಾವುದೇ ಗಾಡಿಗೆ ನಾವು ಇದಿಲ್ಲ. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ, ಕಮ್ಮಿ ಓಡಿರೋದು ವೆಹಿಕಲ್ ಇದೆ ಅಂತ. ನೆಕ್ಸ್ಟ್ ಇನ್ನೊಂದು ಆಕ್ಟಿವಾ ಇದೆ ಸರ್. ಇದೂ ಅಷ್ಟೇ 19 ಮಾಡಲು, 5G ಡಿಜಿಟಲ್. ಇದು ಡಿಜಿಟಲ್ ನಾರ್ಮಲ್ ಮೀಟರ್ ಅಂತ ಬರುತ್ತೆ, ಅನಲಾಗ್ ಮೀಟರ್ ಅಂತ ಬರುತ್ತೆ. ಇದು 19 ಮಾಡಲು 5G. ಅದು ನಾವು ಇದು ಕಸ್ಟಮರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 68,000 ರುಪೀಸ್. ಇದು 65ಗೆ ಫೈನಲ್ ಕೊಡ್ತೀವಿ ಸರ್. 65ಗೆ ಫೈನಲ್ 19 ಮಾಡಲು. ಓಕೆ, ಇನ್ನೊಂದು ಆಕ್ಟಿವಾ ಇದೆ ಸರ್. ಇನ್ನೊಂದು ಆಕ್ಟಿವಾ ಇದು 2022. ನಾನು ಹೇಳ್ದಲ್ಲ BS6 ಬರುತ್ತೆ ಅಂತ, ಇದೇ BS6 ಮಾಡಲು 22 ಮಾಡಲ್. ಬರೀ ಅನಲಾಗ್ ಮೀಟರ್. ಇದು 6,000 ಕಿಲೋಮೀಟರ್ ಓಡಿದೆ. ನಾವು ಕಸ್ಟಮರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 78. ನಿಮ್ ಚಾನಲ್ ಮುಖಾಂತರ ಬಂದ್ರೆ ನಾವು ಫೈನಲ್ ಆಗಿ ನೋಡಿ ಸರ್, ಇದು ನಿಮ್ಗೆ 68ಗೆ ಕೊಡ್ತೀನಿ ಸರ್. 68ಗೆ ಫೈನಲ್ ಮಾಡಿ ಕೊಡ್ತೀರಾ? 22 ಮಾಡಲ್ ಸರ್. ಓಕೆ, ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋ ಎಲ್ಲ ಗಾಡಿಗಳನ್ನ ಕವರ್ ಅಪ್ ಮಾಡಿಬಿಟ್ಟಿದ್ದೀವಿ ಸರ್. ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ನಮ್ಮಲ್ಲಿ ಸ್ಟಾಕ್ ಇನ್ನ ಇದೆ. ನಮ್ಮ ಸ್ವಲ್ಪ ಇದು ನಮ್ಮ ಅಂಗಡಿ ಮುಂದೆ ಕಾರ್ಪೊರೇಷನ್ BBMP ಸಿವಿಲ್ ವರ್ಕ್ ನಡೀತಾ ಇದೆ, ಅದಕ್ಕೆ ನಿಲ್ಸಕ್ಕೆ ಜಾಗ ಆಗ್ತಾ ಇಲ್ಲ ಸರ್. ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದ್ಸತಿ ಹೇಳಿದೆ ನಾನು ಆವಾಗ. ನಮ್ಮ ಅಂಗಡಿ ಸೌತ್ ಬೆಂಗಳೂರಿನಲ್ಲಿ ಇದೆ, ನಾರ್ತ್ ಬೆಂಗಳೂರಿನಲ್ಲಿ ಇದೆ. ಸೌತ್ ಬೆಂಗಳೂರಿನಲ್ಲಿ ಸೇಮ್ ಮೋಟೋ ಸ್ಟ್ರೀಟ್ ಅಂತ ವಿವಿಪುರಂನಲ್ಲಿ ಒಂದೈತೆ. 2 ಅಂಗಡಿ ಇದೆ ಸರ್ ನಮ್ಮ ಹತ್ರ ವಿವಿಪುರಂನಲ್ಲಿ, ಸೌತ್ ಬೆಂಗಳೂರಿನಲ್ಲಿ. ನಿಮಗೆ ವೆಹಿಕಲ್ ಬೇಕಂದರೆ ನಮಗೆ ವಾಟ್ಸಪ್ ಮಾಡಿ ಅಥವಾ ನಿಮ್ಮ ಲೊಕೇಶನ್ ಶೇರ್ ಮಾಡಿ. ಅಲ್ಲ, ನಮ್ಮ ಲೊಕೇಶನ್ ನಿಮಗೆ ವಿವಿಪುರಂದು ಶೇರ್ ಮಾಡ್ತೀವಿ. ನಾವು ಇದಕ್ಕೆ ಹೊಸ ಓಪನ್ ಮಾಡಿದ್ದೀವಿ, ಓಪನ್ ಮಾಡಿ 3 ಮಂತ್ಸ್ ಆಯಿತು ಇಲ್ಲಿ HBR ಲೇಔಟ್ನಲ್ಲಿ. ಎಲ್ಲರೂ ನಮಗೆ ನೀವು ಕಾಪ್ರೇಟ್ ಮಾಡಬೇಕು. ಬನ್ನಿ, ನೀವು ವೆಹಿಕಲ್ಸ್ ನೋಡಿ. ಈ ಹತ್ರ RT ನಗರು, ಹೆಗಡೆ ನಗರು, KR ಪುರಮು ಮತ್ತು ಈ ಸರೌಂಡಿಂಗ್ ನಾರ್ತ್ ಎಲ್ಲ ಐತೆ. ಬೇಕಂದರೆ ಇಲ್ಲಿ ಬಂದು ತೊಗೊಳ್ಳಿ ಸರ್. ನಮ್ಮ ಹತ್ರ ವೆಹಿಕಲ್ ಜಿನೇನಾಗಿ ಸಿಗುತ್ತೆ, ಸಿಂಗಲ್ ಅಥವಾ ಸೆಕೆಂಡ್ ಓನರ್ ವೆಹಿಕಲ್ ಸಿಗುತ್ತೆ. ಮೀಟರ್ ಟ್ಯಾಂಪರ್ ನಾನು ಗ್ಯಾರಂಟಿ ಕೊಡಲ್ಲ. ಯಾವ ಮೀಟರ್ ಇದೆ ನೀವು ಬೇಕಂದ್ರೆ ಆಥೋರಿ ಡೀಲರ್ ಹತ್ರ ಚೆಕ್ ಮಾಡಿ ತಗೊಳ್ಳಿ. 3 ಮಂತ್ಸ್ ಇಂಜಿನ್ ವ್ಯಾರಂಟಿ ಕೊಡ್ತೀನಿ. ನಿಮ್ಮ ಇವ್ರ ಚಾನಲ್ ಮುಖಾಂತರ ಬಂದರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಪ್ರೈಸ್ ಎಲ್ಲ ಹೇಳಿರೋದು. ಬನ್ನಿ ಸರ್, ಒಂದ್ಸತಿ ಗಾಡಿ ನೋಡಿ, ಡಾಕ್ಯುಮೆಂಟ್ ನೋಡಿ,
ಟೆಸ್ಟ್ ರೈಡ್ ನೋಡಿ ನಮ್ಮ ಹತ್ರ ಮಾತಾಡಿ ಒಂದ್ಸತಿ ಬನ್ನಿ ನಮ್ಮ ಅಂಗಡಿಗೆ. ನಿಮ್ಗೆ ಬಂದರೆ ಗೊತ್ತಾಗುತ್ತೆ ನಿಮ್ಮ ಪ್ರೋಸೆಸ್ ಹೆಂಗೈತೆ, ನಮ್ಮ ಪ್ರೀತಿ ವಿಶ್ವಾಸ ಹೆಂಗೈತೆ. ಎಲ್ಲ ಸ್ನೇಹಿತರು ಯಾವ್ಯಾವ ಗಾಡಿ ಬೇಕು, ಡ್ಯೂಕ್ ಬೇಕಾ, KTM ಬೇಕಾ, ಅಥವಾ ಹಾರ್ಲಿ ಬೇಕಾ, ಯಾವುದೇ ಅಪ್ಗ್ರೇಡ್ ವೆಹಿಕಲ್, ಲೋ ಗ್ರೇಡ್ ವೆಹಿಕಲ್ ಎಲ್ಲರ ಹತ್ರ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಸರ್. ನಮ್ಮದು 35,000 ಇಂದ 5 lakhsವರೆಗೂ ಅವೈಲೇಬಲ್ ಇರುತ್ತೆ. ಬನ್ನಿ, ಯಾರು ಬೇಕಂದ್ರು ಗಾಡಿ ಬನ್ನಿ. ನಾವು 25 yearsಯಿಂದ ಇದು ಎಕ್ಸ್ಪೀರಿಯನ್ಸ್ ಇರೋದು ನಮ್ಮ ಇದರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ. ಬನ್ನಿ ಸರ್, ಒಂದ್ಸತಿ ವಿಸಿಟ್ ಆದರೆ ನಿಮಗೆ ಗೊತ್ತಾಗುತ್ತೆ. ಏನು ನಾವು ನಿಮಗೆ ಕಾಪರೇಟ್ ಮಾಡಿ ನಿಮಗೆ ವೆಹಿಕಲ್ ಒಳ್ಳೇದು ಮಾಡೋದು ಕೊಡ್ತೀವಿ ಅಷ್ಟೇ ಸರ್. ಓಕೆ, ತುಂಬ ಥ್ಯಾಂಕ್ಸ್ ಸರ್. ತುಂಬ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮದು ಏನಾದರೂ ಶೋರೂಮ್ ಪ್ರಮೋಷನ್ ಇದ್ದರೆ ಕೆಳಗಡೆ ನಮ್ಮ ಇಮೇಲ್ ID ಇರುತ್ತೆ, mrinformative@gmail.com. ಆ ಇಮೇಲ್ ಐಡಿಗೆ ನೀವು ಮೇಲ್ ಮಾಡ್ಬೋದು. ನಿಮ್ಮ ಶೋರೂಮ್ನೂ ನಾವು ವೀಡಿಯೋ ಮಾಡ್ತೀವಿ. ಥ್ಯಾಂಕ್ ಯು. ಮುಂದಿನ ಕನ್ನಡದಲ್ಲಿ ಸಿಗೋಣ. ಬಾಯ್.